ಗಣೇಶ, ಈ ಸಲ ಪ್ರೈಸ್ ನಮಗೆ ಬರಲಿ. ಆ ದುಡ್ಡನ್ನ ಸೀತಮ್ಮನಿಗೆ ಕೊಡ್ತೀನಿ. ಗಣೇಶ, ನೀನು ನನಗೆ ಹೆಲಿಕಾಪ್ಟರಲ್ಲಿ ಫ್ಲೈ ಮಾಡಿಸ್ದಾಗ ಮಾಡು. ಬೇಕಿದ್ರೆ ನೀನು ಹೂ ಅನ್ನೋದಂಗ ನಾನು ಉಪವಾಸ ಇಡ್ತೀನಿ. ಓಕೆನಾ? ಪ್ಲೀಸ್ ಫ್ಲೈ ಮಾಡಿಸು, ಪ್ಲೀಸ್. ಗಣೇಶ ಬಂದ. ಗೀತಾ, ಶ್ವೇತಾ, ಆರತಿ ತಟ್ಟೆ ತನ್ನಿ. ನಿಂತ್ಕೊಳ್ಳಿ. ಆರತಿ ಮಾಡಿ ಒಳಗೆ ಕರ್ಕೋಬೇಕು. ಬೇಗ ಬನ್ನಿ. ಇದು ನಾನು ಆರ್ಡರ್ ಕೊಟ್ಟು ಗಣೇಶ ಅಲ್ವಲ್ಲ? ಇದನ್ನೇ ರಾಮ್ಸಲ್ ತರ್ಲಿಕ್ಕೆ ಹೇಳಿದ್ರು. ನಾನು ಆರ್ಡರ್ ಕೊಟ್ಟು ಗಣೇಶ ಎಲ್ಲಿ? ಅದು ಬೇರೆ ಕಡೆ ಹೋಗಿದೆ ಮೇಡಮ್. ಬೇರೆ ಕಡೆ ಅಂದರೆ? ಒಂದೀಪೆ ನಿಮಗೆ ಗಣನಾಥ, ಮೊದಲೊಂದಿಪೆ ನಿಮಗೆ ಗಣನಾಥ. ಆದಿಯಲ್ಲಿ ಧರ್ಮಜನು ಪೂಜಿಸಿ ನಿಮ್ಮಯ ಪಾದ, ರಾಜ್ಯಗಳ ಪೊಂದಿದ ಗಣನಾಥ. ಮೊದಲೊಂದಿಪೆ ನಿಮಗೆ ಗಣನಾಥ. ನಿನ್ನಿಂದಾಗಿ ನಮ್ಮ ಒಟ್ಟಾರಕ್ಕೆ ಇಷ್ಟು ದೊಡ್ಡ ಗಣೇಶನ್ ಕಟ್ಸ್ದಂಗೆ ಆಯ್ತಪ್ಪ. ಪ್ರತಿ ವರ್ಷ ದೊಡ್ಡ ಗಣಪತಿ ನೋಡಬೇಕು ಅಂದರೆ ಪಕ್ಕದ ರೋಡ್ಗೆ ಹೋಗ್ಬೇಕಾಗಿತ್ತು. ಈ ವರ್ಷ ನಮ್ಮ ಒಟ್ಟಾರಕ್ಕೆ ಬರೋಂಗಾಯ್ತು ನೋಡಿ. ಅಲ್ವಾ ಮತ್ತೆ? ಏನೇ ಆದ್ರೂ ಇದು ನಿನ್ ಸಾಧನೆನೇ ರಾಮ್. ಅಯ್ಯೋ ಸರ್, ಇದು ನನ್ನ ಸಾಧನೆ ಏನೂ ಇಲ್ಲ. ಸಿಹಿ ಮನ್ಸ್ ಮಾಡ್ತಾ ಇದ್ರೆ ಇದೆಲ್ಲ ಏನು ಆಗ್ತಾನೆ ಇರಲಿಲ್ಲ. ಆಕ್ಚುಯಲ್ ಕ್ರೆಡಿಟ್ ಗೋಸ್ ಟು ಸಿಹಿ ಮತ್ತೆ ಸಿಹಿ ಫ್ರೆಂಡ್ಸ್ಗೆ. ನನ್ನ ಫ್ರೆಂಡ್ಸ್ ಅಂದ್ರೆ ಅದರಲ್ಲಿ ನೀನು ಸೇರ್ತೀಯ ಫ್ರೆಂಡ್. ಸಿಹಿ, ನಮ್ ಗಣಪತಿ ನೋಡಕ್ಕೆ ಪ್ರೈಸ್ ಕೊಡೋರು ಬರ್ತಿದ್ದಾರೆ. ಅದಕ್ಕೆ ನಾವು ನಮ್ ಗಣಪತಿ ಬಗ್ಗೆ ಮಾತಾಡ್ಬೇಕು. ಫ್ರೆಂಡ್, ಗಣಪತಿ ಬಗ್ಗೆ ಮಾತಾಡ್ಬೇಕಂತೆ. ನೀನೇ ಮಾತಾಡು. ನೀವೆಲ್ರೂ ಸೇರಿ ಮಾತಾಡಿ. ನೀವ್ ಸರಿ ಇದ್ದೀರಾ ನೋಡಿ. ಮಕ್ಳಿಗೆ ಹೇಳಿದ್ರೆ ಅವ್ರೇನ್ ಮಾತಾಡ್ತಾರೆ? ಅವ್ರ ಮಕ್ಳು ಅವ್ರಿಗೇನ್ ಗೊತ್ತಾಗತ್ತೆ? ಅರೆ, ನನ್ನ ಫ್ರೆಂಡ್ ಎಲ್ಲ ಗೊತ್ತು. ಫ್ರೆಂಡ್, ಓಕೆನಾ? ಓಕೆ. ದೇವ್ರೆ, ಸೀತಮ್ಮನ್ಗೆ ದುಡ್ಡು, ನನಗೆ ಹೆಲಿಕಾಪ್ಟರ್ ರೈಡು ಎರಡೂ ಕೊಡ್ಸು ಪ್ಲೀಸ್, ಮರಿಬೇಡ. ಈ ಗಣೇಶ ಈ ಮನೆಗೆ ಬೇಡ. ವಾಪಸ್ ತಗೊಂಡು ಹೋಗಿ. ಅಕ್ಕ, ಮನೆಗ್ ಬಂದಿರೋ ದೇವ್ರನ್ನ ಹಾಗೆಲ್ಲ ಕಳಿಸ್ಬಾರ್ದಲ್ವಾ ಅಕ್ಕ? ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ ಮೇಲೇನೆ ದೇವರು. ಇಲ್ಲ ಅಂದರೆ ಅದು ಬರೀ ಮಣ್ಣು. ತಗೊಂಡು ಹೋಗಿ. ಭಕ್ತಿ ಇದ್ರೆ ಕಲ್ಲು ದೇವ್ರೆ, ಭಕ್ತಿ ಇಲ್ಲ ಅಂದ್ರೆ ದೇವರು ಕಲ್ಲೆ. ಸಾಧನಾ, ನಿನ್ ಗಂಡನ್ಗೆ ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳು.
ನೋಡಿರೋ ಎಲ್ಲ ಗಣೇಶಕ್ಕಿಂತ ಈ ಗಣೇಶ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ? ಹೌದು, ಆದರೆ ಇದರ ಸ್ಪೆಷಾಲಿಟಿ ಏನು ಅಂತ ಯಾರಾದರೂ ಹೇಳಬೇಕು. ಯಾರು ಹೇಳ್ತೀರಾ? ಸಿಹಿ, ನೀನ ಸಿಹಿ ಅಂದ್ರೆ? ಸಿಹಿ, ನಿಮ್ ಗಣೇಶನಲ್ಲಿ ಏನ್ ಸ್ಪೆಷಲ್? ಈ ಗಣಪ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್. ಹೌದಾ? ನನಗೆ ಹಾಗೆ ಅನ್ನಿಸ್ತಾ ಇಲ್ವೇ? ನಾವು ನೋಡಿರೋ ಎಲ್ಲಾ ಗಣೇಶನು ಕಲರ್ಫುಲ್ ಆಗಿತ್ತು, ಆದ್ರೆ ನಿಮ್ ಗಣೇಶನ್ಗೆ ಬಣ್ಣನೇ ಇಲ್ವಲ್ಲ? ನಮ್ ಗಣೇಶನ್ ಸ್ಪೆಷಾಲಿಟಿ ಇದೆ. ನಮ್ ಗಣೇಶನ್ಗೆ ಯಾವ ಬಣ್ಣನೂ ಬೇಡ, ಬರೀ ಮಣ್ಣಲ್ಲೇ ಮಾಡಿರೋದು. ಗಣೇಶನ್ ಹಚ್ಚೋ ಬಣ್ಣದಲ್ಲಿ ವಿಷ ಇರುತ್ತೆ ಗೊತ್ತಾ? ಹೌದಾ? ಪಾಪ ಗಣೇಶನ್ಗೂ ಕಷ್ಟ, ನೀರಿಗೆ ಬಿಟ್ಮೇಲೆ ಅಲ್ಲಿ ಇರೋ ಪ್ರಾಣಿಗಳಿಗೂ ಕಷ್ಟ. ಗಣೇಶನ್ ಹಚ್ಚಿರೋ ಬಣ್ಣ ಕರ್ಗಿ ನೀರಿಗೆಲ್ಲ ವಿಷ ಆಗುತ್ತೆ. ಆಗ ಮೀನು ಕಪ್ಪೆ ಎಲ್ಲ ಸತ್ತೋಗುತ್ತೆ. ಆ ನೀರು ಕುಡಿಯತ್ತೆ ಅಲ್ವಾ, ನಾಯಿ ಹಸು ಅವ್ರಿಗೆಲ್ಲ ಕಷ್ಟ ಆಗುತ್ತೆ, ನೀರು ವಿಷ ಆಗುತ್ತೆ. ಆದ್ರೆ ನಮ್ಮ ಮಣ್ಣಿನ ಗಣೇಶ ಯಾರಿಗೂ ತೊಂದರೆ ಕೊಡಲ್ಲ, ಎಲ್ರಿಗೂ ಒಳ್ಳೇದ್ ಮಾಡ್ತಾನೆ. ವಾವ್, ವೆರಿ ನೈಸ್ ಸಿಹಿ. ಥ್ಯಾಂಕ್ ಯು. ಎಸ್ ಗಬ್ಡು. ಈ ಗಣೇಶ ಕೂಡ ನಿನ್ನಷ್ಟೇ ಸ್ವೀಟು, ನಿನ್ನಷ್ಟೇ ಕ್ಯೂಟು. ಇವತ್ತು ನಾವು ನಡೆಸಿರೋ ಗಣೇಶ ಕಾಂಪಿಟೇಷನ್ ಅಲ್ಲಿ ನಿಮ್ಮ ಗಣೇಶ ಫಸ್ಟ್ ಪ್ರೈಸ್. ಕಂಗ್ರಾಟ್. ಸೀತಮ್ಮ ತಗೋ. ನನಗೆ ಯಾಕೆ ಕೊಡ್ತಿದ್ಯಾ? ತಗೋ ಸೀತಮ್ಮ. ನಿನ್ ಫ್ರೆಂಡು ಕೊಡು, ಅವರೇ ಹೆಲ್ಪ್ ಮಾಡಿದ್ ನಿಂಗೆ. ಸಿಹಿ ಮಾತಾಡಿರೋದಕ್ಕೆ ಅವ್ರು ಕೊಟ್ಟಿರೋ ಪ್ರೈಸ್ ಇದು. ಸೊ ಅವ್ಳು ಹೇಳ್ದಂಗೆ ನೀವೇ ಇಟ್ಕೊಳ್ಳಿ. ನಾನು ಡ್ಯಾನ್ಸ್ ಮಾಡ್ಬೇಕು. ಏ ಪುಟಿ, ಏನಾದ್ರು ತಿನ್ಕೊಂಡು ಹೋಗು. ಬೇಡ ತಾತ. ಮಜ್ಜಿಗೆ ಯಾರು ಕುಡಿಯೇ? ಬೇಡ ಅಜ್ಜಿ, ಡ್ಯಾನ್ಸ್ ಮಾಡೋಣ. ಇವತ್ತು ಅವಳ ಹಿಡಿಯೋರು ಯಾರು ಇಲ್ಲ. ಭಾರ್ಗೋ, ಈಗೇನು ಮುಂದಿನ ಕಾರ್ಯಕ್ರಮ? ಮ್ಯಾಚ್ ಶುರು ಆಗುತ್ತಾ? ಅಲ್ಲ, ನೀನು ಈ ಥರ ನಿಂತು ಬಿಟ್ರೆ ಹೇಗೆ? ಪೂಜೆ ನಡೆಯುತ್ತೋ ಇಲ್ವೋ? ಅಲ್ಲ ಭಾರ್ಗೋ, ನೀನು ಎಲ್ಲ ಅರೇಂಜ್ ಮಾಡಿರ್ತೀಯ ಅನ್ನೋ ಕಾನ್ಫಿಡೆನ್ಸಲ್ಲಿ ದೇವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಕಾಸ್ಟ್ಯೂಮ್ ಎಲ್ಲ ಹಾಕೊಂಬಂದ್ಬಿಟ್ಟೆ. ಈಗೇನು ಇದೆಲ್ಲ ವೇಸ್ಟಾ? ಕಾಸ್ಟ್ಯೂಮ್ ಸೂಪರ್ ಆಗಿದೆ. ನೋಡಿದ್ದಿದ್ರೆ ದೇವರೇ ಮೆಚ್ಚಿರೋನು, ಆದರೆ ದೇವರೇ ಸಾಧನಾ, ಅಡುಗೆ ರೆಡಿ ಆಯ್ತಾ? ಹೋಗಿ ನೋಡು. ಎಲ್ಲ ರೆಡಿ ಇದೆ ಅಕ್ಕ. ಮತ್ತೆ ಹೋಗಿ ನೋಡು. ಸರಿ ಅಕ್ಕ. ನೋಡು, ನನಗೆ ಹೊಟ್ಟೆ ಉರ್ಸೋದಕ್ಕೆ ಅಂತಾನೆ ಮಾತಾಡೋ ಹಾಗಿದ್ರೆ ದಯವಿಟ್ಟು ಮಾತಾಡಬೇಡ. ಚೆ ಅದಕ್ಕೆ ನಾನೇನು ಎಕ್ಸ್ಟ್ರಾ ಶ್ರಮ ಹಾಕಬೇಕಾಗಿಲ್ಲ, ಅದು ತನ್ನಿಂದ ತಾನೇ ಬಂದ್ಬಿಡುತ್ತೆ ಭಾರ್ಗೋ. ಏಯ್,
ನೀನು ಹೊಲ್ಸ್ ಬಾಯಿಂದ ನನ್ನ ಹೆಸರನ್ನ ಹಾಗೆ ಅಸಹ್ಯವಾಗಿ ಕರಿಬೇಡ. ಅಲ್ಲ, ಮನೆ ಒಳಗಿರೋ ದೇವ್ರನ್ನೇ ಹೊರಗೆ ಕಳ್ಸಕ್ಕೆ ನೋಡ್ತಿರೋಳು ನೀನು. ನೀನು ಮನೆ ಬಾಗಿಲಿಗೆ ಬಂದ ದೇವ್ರನ್ನ ಹಾಗೆ ಕಳಿಸಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಎಷ್ಟು ವರ್ಷಕ್ಕೆ ಈ ಡೈಲಾಗ್ ಸೂಪರ್. ಈಗೇನು ಬರ್ಕೋ, ನಮ್ಮ ಮನೇಲಿ ಪೂಜೆ ಕ್ಯಾನ್ಸಲ್ಲ. ಮಾವಯ್ಯ, ಆರತಿ ತಗೊಳ್ಳಿ. ಪೂಜೆ ಬೇಗ ಮಾಡಿ ಮುಗಿಸ್ಬಿಟ್ಟಿದ್ಯಾ? ಹಾಂ ಮಾವಯ್ಯ. ಬರ. ನಮ್ಮ ದೇವರ ಮನೆಯಲ್ಲಿರೋ ಗಣಪನಿಗೆ ಪೂಜೆ ಮಾಡಿಬಿಟ್ಟೆ. ಅಪ್ಪು ಬ್ಯುಸಿ ಇದ್ದಾನೆ ಅನ್ಸುತ್ತೆ. ಏನು ಬ್ಯುಸಿ ಇದ್ದಾನಾ? ಅವನಿಲ್ದೆ ಎಂಥ ಹಬ್ಬ ಮಾವಯ್ಯ, ಅದಕ್ಕೆ ಸಿಂಪಲಾಗಿ ಪೂಜೆ ಮಾಡಿಬಿಟ್ಟೆ. ಅಲ್ಲ, ನೀನು ಕರೆದ್ರು ಬರಲಿಲ್ವಾ ಅವನು? ನೀವು ಅವನಿಗೆ ಆಫೀಸ್ ಜವಾಬ್ದಾರಿನೆಲ್ಲ ಕೊಟ್ಟಿದ್ದೀರಾ. ಅವನು ರಾಮನ ಪಾದುಕೆ ಹೊತ್ತು ಭರತನ ಹಾಗೆ ಆಫೀಸ್ ಜವಾಬ್ದಾರಿನೆಲ್ಲ ನಿಭಾಯಿಸ್ತಾ ಇದ್ದಾನೆ. ಇರಲಿ ಬಿಡಿ, ಯಾವಾಗ ಬರ್ತಾನೋ ಬರಲಿ. ಅವನು ಬ್ಯುಸಿ ಆಗಿದ್ರು ನೀನು ಸುಲಭಕ್ಕೆ ಬಿಡೋಳ? ನಾನು ಅವನನ್ನು ಸುಲಭವಾಗಿ ಬಿಡೋದಾ? ಚಾನ್ಸೇ ಇಲ್ಲ. ಬರಲಿ ಅವನು. ಹಲೋ ಸೂರಿ. ಏಯ್, ಎಲ್ಲಿದ್ದೀರಾ? ಯಾಕೆ ಸೂರಿ? ಲೇ ಅಶೋಕ, ನನ್ನ ಹತ್ರ ನೀನು ಏನೋ ಮುಚ್ಚಿಡ್ತಿದ್ಯಾ? ನಿಜ ಹೇಳು, ಎಲ್ಲೋ ಅವನು? ಯಾರು? ಬಾರಿಸ್ತೀನಿ. ರಾಮೆಲ್ಲೋ? ಸೂರಿ, ರಾಮ್ ನನ್ನ ಜೊತೆಲಿದ್ದಾನೆ. ಅದೇ ಫೈಲು ನಿನ್ನ ಹತ್ರ ಬಂದಿತ್ತಲ್ಲ ಸೈನ್ ಹಾಕ್ಸಕ್ಕೆ ಅಂತ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ಮನೇಲೆ ಮಾತಾಡ್ಬೋದಾಗಿತ್ತಲ್ಲ? ಅರ್ಥ ಮಾಡ್ಕೋ ಸೂರಿ, ಮನೇಲಿ ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕಾಗತ್ತಾ? ಯಾಕಾಗಲ್ಲ? ಓ ಓ ಓ ಅರ್ಥ ಆಯ್ತು. ಭಾರ್ಗವಿ ಬೇಜಾರು ಮಾಡ್ಕೋತಾಳೆ ಅಂತನಾ? ಪಾಪ, ಇನ್ನೊಬ್ಬರು ಮನಸ್ಸಿನಲ್ಲಿರೋ ಹಿಡನ್ ಅಜೆಂಡಾ, ಒಳಗಿನ ದುರಾಸೆ ಇವಳಿಗೆ ಅರ್ಥ ಆಗಿರಲ್ಲ. ಸಹಾಯ ಮಾಡಿರೋರು ನಿಜವಾಗ್ಲೂ ಸಹಾಯ ಮಾಡಿರ್ತಾರೆ ಅಂತ ಅಂದ್ಕೊಂಡಿರ್ತಾಳೆ. ಈ ಬಿಸ್ನೆಸ್ ಪ್ರಪೋಸಲ್ಗೆ ವಿಶ್ವನ ಸೈನ್ ಇದೆ ಅನ್ನೋದೇ ತಾನೇ ನಿನ್ನ ಟೆನ್ಷನ್ಗೆ ಕಾರಣ. ಆಮ್ ಐ ಕರೆಕ್ಟ್? ಹಾಂ ಸೂರಿ. ಆ ಶರ್ಮಾ ಬಹಳ ಹೆಲ್ಪ್ ಮಾಡಿದ್ದಾರೆ ಅಂತ ಭಾರ್ಗವಿ ಹೇಳ್ತಾ ಇದ್ಲು. ನೀನೊಂದು ಕೆಲಸ ಮಾಡು, ಈ ಪ್ರಪೋಸಲ್ ಕಳಿಸಿದ್ನಲ್ಲ ಶರ್ಮಾ, ಅವನ ನೀನೇ ಒಂದ್ಸರಿ ಭೇಟಿ ಮಾಡು, ಆಮೇಲೆ ನಾವು ಮಾತಾಡೋಣ. ಪಾಪ ಭಾರ್ಗವಿ ಎಲ್ಲರೂ ತಂತರನ್ನೇ ಅಂತ ಅಂದ್ಕೊಂಡಿರ್ತಾಳೆ. ಬಿಸ್ನೆಸ್ನಲ್ಲಿ ಎಲ್ಲ ಬೂದಿ ಬಣ್ಣನೇ, ಯಾರು ಹೆಂಗಿರ್ತಾರೆ ಹೇಳಕ್ಕೆ ಬರಲ್ಲ ಕಣೋ. ಕರೆಕ್ಟು ಸೂರಿ. ಕರೆಕ್ಟು ಅನ್ಕೊಂಡು ಅಲ್ಲೇ ಕಾಲ ಕಳಿಬೇಡ್ರಪ್ಪ. ಮನೆಗೂ ಬನ್ನಿ ಹಬ್ಬದ ದಿನ. ಇಲ್ಲ, ಬರ್ತೀವಿ ಸೂರಿ. ಹಾಂ ಸರಿ. ಇನ್ನು ಎಷ್ಟು ದಿನ ಅಂತ ರಾಮನ್ಗೋಸ್ಕರ ಸುಳ್ಳು ಹೇಳೋದು?
ಸಿಹಿಪುಟ ಸಿಹಿಪುಟ ಸಿಹಿ 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 ಸಿಹಿಪುಟ ಸಿಹಿ ಸಿಹಿಪುಟ ಸಿಹಿ ಏನಾಯ್ತು? ಸಿಹಿ 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 ಏನಾಯ್ತು? ಗೊತ್ತಿಲ್ಲ, ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ಲು. ಸಿಹಿ ಸಿಹಿಪುಟ ಸಿಹಿ 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 ಪ್ಲೀಸ್ ಕಣ್ಬಿಡೆ. ಸಿಹಿ ಸಿಹಿಪುಟ ಸಿಹಿ ಸಿಹಿ ಪ್ಲೀಸ್ ಕಣ್ಬಿಡೆ. ಸಿಹಿ 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 ಹೇಳಿದ ಮಾತನ್ನೆಲ್ಲ ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದೆ ಗೊತ್ತಾ ನೀನು? ಬರ್ತಾ ಬರ್ತಾ ಬ್ಯಾಡ್ ಗರ್ಲ್ ಆಗ್ತಿದ್ಯಾ? ಸೀತಮ್ಮ ಎಷ್ಟು ಅಳ್ತಾ ಇದ್ರು ಗೊತ್ತಾ? ಈಗಲೂ ನೀನು ಉಪವಾಸ ಸತ್ಯಾಗ್ರಹನ ಮುಂದುವರಿಸ್ತೀಯಾ? ಇನ್ಮೇಲೆ ಹೀಗೆಲ್ಲ ಮಾಡಬಾರ್ದು, ಓಕೆನಾ? ಶುಗರ್ ಲೆವೆಲ್ಲು ಸಿಕ್ಕಾಬಟ್ಟೆ ಕಮ್ಮಿ ಆಗಿದೆ, ಸ್ವಲ್ಪ ನೋಡ್ಕೊಳ್ಳೋದಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗೋಗಿದ್ರೆ ಹಾಸ್ಪಿಟಲೈಸ್ ಆಗಬೇಕಾಗಿತ್ತು, ಗೊತ್ತಾ? ಹೊಸದಾಗಿ ಸುಳ್ಳು ಹೇಳೋದೆಲ್ಲ ಕಲ್ತಿದ್ದಾಳೆ ಡಾಕ್ಟರ್. ನನ್ನ ಮುಂದೆ ತಿಂಡಿ ಹಾಕ್ಸ್ಕೊಂಡು ಹೋಗ್ತಾಳೆ, ಆಮೇಲೆ ತಿನ್ನೋದೇ ಇಲ್ಲ. ನನಗೆ ಹೇಗೆ ಗೊತ್ತಾಗಬೇಕು? ಸಿಹಿ ಈಗೆಲ್ಲ ಮಾಡ್ತಾರಾ? ಈಗ ಅಮ್ಮನಿಗೆ ಸಾರಿ ಕೇಳು. ಅವಳೇನು ಸಾರಿ ಕೇಳೋದು ಬೇಡ ಡಾಕ್ಟರ್, ನನ್ನ ಮಾತು ಕೇಳಿದ್ರೆ ಸಾಕು. ಸಾರಿ ಸೀತಮ್ಮ. ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಅಲ್ವಾ? ಪ್ರಾಮಿಸ್ ಮಾಡು. ಪ್ರಾಮಿಸ್ ಮಾಡು. ನೀನು ಹೀಗೆಲ್ಲ ಮಾಡಿದ್ರೆ ನನಗೂ ಪ್ರಾಬ್ಲಮ್ ಆಗುತ್ತೆ. ಪ್ರಾಮಿಸ್ ಮಾಡು. ಪ್ರಾಮಿಸ್. ಗುಡ್ ಗರ್ಲ್. ಥ್ಯಾಂಕ್ ಯು ಡಾಕ್ಟರ್. ಬಾಯ್. ಸಿಹಿಪುಟ ಏನಾಯ್ತು ಬಂಗಾರಿ, ಯಾಕೆ ಅಳ್ತಿದ್ಯಾ? ಸಿಹಿ ಏನಾಯ್ತೆ ಹೇಳು. ಹೇಳು ಫ್ರೆಂಡ್. ನೈನ್ ಮೇಲೆ ಹೆಲಿಕಾಪ್ಟರ್ ಹೋಗಕ್ಕಾಗಲ್ಲ. ಯಾರು ಹೇಳಿದ್ದು? ಫ್ರೆಂಡ್ ದೇವನ್ ಮೇಲೆ ಕೋಪ ಮಾಡ್ಕೊಂತಾನೆ.
ಸಿಹಿ ಪುಟ್ಟ ಮೇಲೆ ಯಾರು ಕೋಪ ಮಾಡ್ಕೊಳಕ್ ಚಾನ್ಸೇ ಇಲ್ಲ. ಅವ್ನು ಕೋಪ ಮಾಡ್ಕೊಂಡ್ರೆ ಅವ್ನು ದೇವ್ರೇ ಅಲ್ಲ. ಇಲ್ಲ ಫ್ರೆಂಡ್, ಕೋಪ ಮಾಡ್ಕೊಂತಾನೆ. ಉಪವಾಸ ಎಲ್ಲ ಹಾಳಾಯ್ತು. ನಾ ಹೆಣ್ಮೇಲಿಂದ ಹೆಲಿಕಾಪ್ಟರ್ ಹೋಗಕ್ ಆಗಲ್ಲ. ಹೆಲಿಕಾಪ್ಟರ್ನಲ್ಲಿ ಹೋಗೋದಕ್ಕೆ ಉಪವಾಸ ಮಾಡ್ತಿದ್ಯಾ? ಬರ್ತಾ ಬರ್ತಾ ನಿನ್ನ ಹಠ ಜಾಸ್ತಿ ಆಗ್ತಿದೆ ಸಿಹಿ. ದೊಡ್ಡವ್ರು ಮಾಡೋದ್ನೆಲ್ಲ ಮಾಡಕ್ ಹೋಗ್ತಿದ್ಯಾ ನೀನು? ಬಾಯ್ಲೆ ನನ್ನ ಫ್ರೆಂಡ್ ನಿಜವಾಗ್ಲೂ ತಟಿನೇ. ಯಾಕೋ ನೀನು ನನ್ಗೆ ಹೇಳಿಲ್ಲ? ಇದ್ದಾರೆ ಬನ್ನಿ. ಎಲ್ಲಿಗೆ? ಏನು ಕ್ವೆಶ್ಚನ್ ಮಾಡಬೇಡಿ, ಜಸ್ಟ್ ಕಮ್.